ನಮಸ್ಕಾರ ವೀಕ್ಷಕರೇ, ಇದು ನೀವು ನೋಡುತ್ತಿರುವುದು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ಯ ಪೀಠಂ ಪಂಡಿತ್ ರಾಘವೇಂದ್ರ ಗುರೂಜಿ ಮಾಡುತ್ತಿರುವ ನಮಸ್ಕಾರಗಳು. ವೀಕ್ಷಕರೇ, ಇದು ನೋಡಿ, ನೀವು ಈ ಒಂದು ವಿಡಿಯೋ ಯಾವ ಕಾರಣಕ್ಕೋಸ್ಕರ ನೋಡ್ತಾ ಇದ್ದೀರಾ ಅಂದರೆ, ಈ ಒಂದು ವಿಡಿಯೋ ಸ್ತ್ರೀ ದೇಹ ಸಂಪರ್ಕ ಹಾಗೂ ಪುರುಷ ದೇಹ ಸಂಪರ್ಕ ಹೇಗೆ ಮಾಡ್ತಕ್ಕಂಥದ್ದು ಆ ಒಂದು ವಿಧಿವಿಧಾನವನ್ನು ನಾವು ನಿಮಗೆ ತಿಳಿಸ್ಲಿಕ್ಕೋಸ್ಕರ ಈ ಒಂದು ಸಣ್ಣ ವಿಡಿಯೋವನ್ನು ಮಾಡ್ತಾಯಿದ್ದೀವಿ. ಇದು ನೋಡಿ ವೀಕ್ಷಕರೇ, ಇದು ಲವಂಗ. ಈ ಲವಂಗವನ್ನು ತಗೊಂಡು ಯಾವ ರೀತಿ ಪ್ರಯೋಗ ಹೇಗೆ ಮಾಡ್ತಕ್ಕಂಥದ್ದು ನಿಮಗೆ ತಿಳಿಸ್ತೀವಿ. ಮತ್ತು ಇದು ನೋಡಿ, ಇದು ಕಪ್ಪು ಅಂತ ಹೇಳ್ತಾರೆ. ಈ ಕಪ್ಪನ್ನು ಕೂಡ ಬಳಸಲೇಬೇಕು. ಮತ್ತು ಇದು ನಿಮಗೆ ಏನು ಅಂತ ನಿಮಗೂ ಕೂಡ ಇದು ಗೊತ್ತು, ಅರ್ಶಿಣದ ಕೊಂಬು. ಮತ್ತು ವೀಕ್ಷಕರೇ, ಇವಾಗ ಈ ಒಂದು ತಂತ್ರವನ್ನು ಹೇಗೆ ಮಾಡ್ತಕ್ಕಂಥದ್ದು ಇವಾಗ ನೋಡಿ. ಇನ್ನೊಂದು ಏನಂತ ಹೇಳಿದರೆ, ಇವಾಗ ಆ ಹುಡುಗಿಯನ್ನು ನಾನು ವಶಕ್ಕೆ ಪಡ್ಕೋಬೇಕು ಅಥವಾ ಆ ಪುರುಷನನ್ನು ನಾನು ವಶಕ್ಕೆ ಪಡ್ಕೋಬೇಕು, ಅದು ಯಾವ ರೀತಿ ಮಾಡ್ತಕ್ಕಂಥದ್ದು ಯಾವ ರೀತಿ ಇಲ್ಲ ಅಂತಕ್ಕಂಥದ್ದು ನಿಮಗೆ ಸ್ವಲ್ಪ ಬಹಳ ಅಂದರೆ ಬಹಳ ಇದಾಗ್ತಾ ಇರುತ್ತೆ. ಅದನ್ನು ಯಾವ ರೀತಿ ಮಾಡಬೇಕು ಅದೊಂದು ನಿಮಗೆ ಸಣ್ಣ ವಿಡಿಯೋ ಮುಖಾಂತರ ತಿಳಿಸ್ತೀವಿ ನೋಡಿ. ಇದು ನೋಡಿ, ಎಲೆಯನ್ನು ಈ ರೀತಿ ಕಟ್ ಮಾಡಬೇಕು. ಎಲೆಯನ್ನು ಈ ರೀತಿ ಕಟ್ ಮಾಡಿ ಇದಾದ ನಂತರ ಯಾವ ರೀತಿ ಮಾಡಬೇಕು ಹೇಳ್ತೀವಿ ನೋಡಿ. ವೀಕ್ಷಕರೇ, ಈ ರೀತಿ ಎಲೆಯನ್ನು ಕಟ್ ಮಾಡ್ಕೊಂಡಿದ್ದೀವಿ, ಓಕೆನಾ. ಈ ರೀತಿ ಎರಡು ಎಲೆಯನ್ನು ಕಟ್ ಮಾಡ್ಕೋಬೇಕು. ಈ ರೀತಿ ಎರಡು ಎಲೆಯನ್ನು ಕಟ್ ಮಾಡ್ಕೊಂಡಿದ್ದ ನಂತರ ಏನು ಮಾಡಬೇಕು ಅಂದರೆ ನೋಡಿ ವೀಕ್ಷಕರೇ, ಇದರ ಮೇಲೆ ಗಂಡು ಹೆಣ್ಣಿನ ಹೆಸರನ್ನು ಬರಿಬೇಕು. ಅಂದರೆ ಒಂದು ಎಲೆ ಮೇಲೆ ಒಂದು ಗಂಡಿನ ಹೆಸರು ಬರಿಬೇಕು, ಅದಾದ ನಂತರ ಹೆಣ್ಣಿನ ಹೆಸರು ಬರಿಬೇಕು. ಈ ರೀತಿ ಗಂಡು ಹೆಣ್ಣಿನ ಹೆಸರನ್ನು ಬರಿಬೇಕು ನೋಡಿ ವೀಕ್ಷಕರೇ. ಈ ರೀತಿ ಹೆಸರನ್ನು ಬರೆದ ಆದ ನಂತರ ಆ ಕಪ್ಪನ್ನು ತಗೊಂಡು ಈ ಎಲೆಯ ಮೇಲೆ ಸವರಬೇಕು. ಈ ಎಲೆಯ ಮೇಲೆ ಸವರಿದ್ದ ಆದ ನಂತರ ನೋಡಿ, ನಾನು ಈ ಸ್ಕ್ರೀನ್ ಮೇಲೆ ಒಂದು ಮಂತ್ರವನ್ನು ಹಾಕಿದ್ದೀನಿ. ಈ ಮಂತ್ರವನ್ನು ಪಠನೆ ಮಾಡಿಕೊಂಡು ಈ ರೀತಿ ನೀವೇನಿರ್ತಕ್ಕಂಥದ್ದು ಮಾಡಬೇಕು. ಅಂದರೆ ಮನಸ್ಸಲ್ಲಿ ನೀವು ಬೇಡ್ಕೋಬೇಕು. ಅಂದರೆ ನಿಮಗೆ ಕೆಲಸ ಏನಾಗಬೇಕು ಇವಾಗ ನೋಡಿ, ಆ ಸ್ತ್ರೀ ದೇಹ ಸಂಪರ್ಕ ಅಥವಾ ಪುರುಷ ದೇಹ ಸಂಪರ್ಕ ಅಂತಕ್ಕಂಥದ್ದು ನೋಡಿ ವೀಕ್ಷಕರೇ. ಈ ರೀತಿ ಮಾಡಿದ ಆದ ನಂತರ ನೋಡಿ, ಇವಾಗ ಲವಂಗವನ್ನು ತಗೊಂಡು ಅದು ಹೆಸರು ಬರೆದು ಅದಾದ ನಂತರ ಅಂಜನವನ್ನು ಹಾಕಿದ್ದೀವಲ್ಲ, ಅದರ ಮೇಲೆ ಇಟ್ಟು ಈ ರೀತಿ ಮಡಚಬೇಕು. ನಾನು ಹೇಗೆ ಮಡಚ್ತಾ ಇದ್ದೀನಿ ಅದೇ ರೀತಿ ಮಡಚಿ ನೋಡಿ ವೀಕ್ಷಕರೇ. ಇದನ್ನು ಸಹ ಇದೇ ರೀತಿ ಮಡಚಬೇಕು ನೋಡಿ. ಅದು ಮಡಚುವಾಗ ನೋಡಿ ಮನಸ್ಸಲ್ಲಿ ಇರ್ತಕ್ಕಂಥದ್ದು ಬೇಡ್ಕೊಳ್ಳಿ, ಓಕೆನಾ. ನೋಡಿ ವೀಕ್ಷಕರೇ, ಈ ರೀತಿ ಮಡಚಿದ್ದಾದ ನಂತರ ಒಂದು ಹಳದಿಯ ದಾರ ಅಂತಕ್ಕಂಥದ್ದು ಬರುತ್ತೆ. ಆ ಒಂದು ಹಳದಿಯ ದಾರನೇ ತಗೋಬೇಕು. ಹಳದಿಯ ದಾರವನ್ನು ತಗೊಂಡು ಅದು ಸುತ್ತಿ ಒಂದು ಗಂಡಿನ ಹೆಣ್ಣಿನ ಹೆಸರನ್ನು ಬರೆದು ಅಂಜನವನ್ನು ಹಾಕಿ ಆ ಎಲೆಯನ್ನು ಸುತ್ತಿ ನೋಡಿ, ಈ ರೀತಿ ಸುತ್ತಬೇಕು ನೋಡಿ ವೀಕ್ಷಕರೇ. ಈ ರೀತಿ ಸುತ್ತಿದ ನಂತರ ಒಂದು ಮಣ್ಣಿನ ಮಡಿಕೆಯಲ್ಲಿ ಅದನ್ನು ಹಾಕಬೇಕು. ಅದನ್ನು ಹಾಕಿದ ನಂತರ ನೋಡಿ, ಒಂದು ಲಕ್ಷ್ಮಿಯ ಕಾಯಿನನ್ನು ಬರುತ್ತೆ. ಆ ಒಂದು ಲಕ್ಷ್ಮಿಯ ಕಾಯಿನನ್ನು ಕೂಡ ಅದರಲ್ಲಿ ಹಾಕಿ. ಮತ್ತು ಈ ಒಂದು ಅರಿಶಿಣದ ಕೊಂಬನ್ನು ಕೂಡ ಅದರಲ್ಲಿ ಹಾಕಬೇಕಾಗುತ್ತೆ. ಯಾಕಂದರೆ ಗಂಡು ಹೆಣ್ಣಿಗೆ ಶ್ರೇಷ್ಠವಾದದ್ದು ಅರಿಶಿಣ ಕೊಂಬು. ಅದಾದ ನಂತರ ಇದು ಒಂದು ಬಿಳಿಯ ಒಂದು ಬಟ್ಟೆಯಲ್ಲಿ ಕಟ್ಟಬೇಕು. ಇದು ಬಿಳಿಯ ಬಟ್ಟೆಯಲ್ಲಿ ಕಟ್ಟಿದಾದ ನಂತರ ಮನೆಯಲ್ಲಿ ಮಡಿಯಿಂದ ಪೂಜೆ ಮಾಡಿ ಅದಾದ ನಂತರ ಎಲ್ಲ ರೀತಿಯಿಂದ ನಿಮಗೆ ಆಗ್ತಕ್ಕಂಥ ಕೆಲಸ 100% ಆಗುತ್ತೆ. ನೀವೇನು ತಲೆಗೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಮತ್ತು ಈ ಲವಂಗವನ್ನು ಕೂಡ ಅದರಲ್ಲಿ ಹಾಕಿ ಮತ್ತು ನಾನು ಹೇಳಿರ್ತಕ್ಕಂಥದ್ದು ಒಂದು ನಿಯಮವನ್ನು ನೀವು ಪಾಲನೆ ಮಾಡಿ 100% ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ಸಂಪರ್ಕಿಸಿ.